ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶಧಾರಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರ ಆತ್ಮೀಯರೇ. ಈಗ ನಿಮ್ಗೆ ಹೇಳಿದಂಗೆ ಒಂದು ಕಡೆ ಸಿದ್ದರಾಮಯ್ಯ ಪರೀಕ್ಷೆ, ಇನ್ನೊಂದು ಕಡೆ ನಮ್ಮ ಯಡಿಯೂರಪ್ಪನವ್ರಿಗೆ ಪರೀಕ್ಷೆ ನಡೆದ. BJP ಅದರಲ್ಲೂ ಅಟರ್ಲಿ ನಮ್ಮ ಯಡಿಯೂರಪ್ಪನವ್ರಿಗೆ ಗೆಲ್ಲಲೇಬೇಕ ಅಂತ ಅನಿವಾರ್ಯತೆ. ಯಾಕಂದ್ರೆ ದಾವಣಗೆರೆಯಲ್ಲಂತೆ ಸಿದ್ದೇಶ್ವರ ಕಡೆ ಇದ್ದಂಥ ವ್ಯಕ್ತಿ ಅವ್ರ ಟಿಕೆಟ್ ಸಿಕ್ಕದ. ಮುಂದೆ ಇಲ್ಲಿ ಬಾಗಲಕೋಟೆಯಲ್ಲೇ ಪೂರ್ಣ ಪ್ರಮಾಣದಲ್ಲಿ ವೀರಣ್ಣ ಚರಂದಿಮಠರು ಯಡಿಯೂರಪ್ಪನವ್ರಿಗೆ ವಿಶ್ವಾಸ ಇಟ್ಟಂಗೆ ಕಾಣೋದಿಲ್ಲ. ಮತ್ತು ಅದೇ ಕಾಲಕ್ಕೆ ನಮ್ಮ ಯತ್ನಾಳ್ ಪ್ರಚಾರಕ್ಕೆ ಬರ್ತಾರೆ ಅನ್ನೋಂಥ ಮಾತುಗಳು ಇದ್ದಾವೆ. ಒಟ್ಟಾರೆಯಾಗಿ ಎರಡೂ ಕ್ಷೇತ್ರಗಳು ಅವ್ರು ಅಂದಷ್ಟು ಸುಲಭವಾಗಿ ಅವ್ರು ಬಯಸಿದಷ್ಟು ಸುಲಭವಾಗಿ ಗೆಲ್ಲಕ್ಕೆ ಸಾಧ್ಯ ಅದ ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ಇಲ್ಲದ ಯಡಿಯೂರಪ್ಪನವರು. ಯಾಕಂದರೆ ಯಡಿಯೂರಪ್ಪನವರು ಮುಖ್ಯವಾಗಿ ಇದನ್ನು ಇವೆರಡರಲ್ಲಿ ಮಿನಿಮಮ್ ಒಂದಾದರೂ ಗೆಲ್ಲಲೇಬೇಕನ್ನೋಂಥ ಹಠದಲ್ಲಿದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಯಾಕಂದ್ರೆ ಅವರ ಮಗನ ಭವಿಷ್ಯ ಇಲ್ಲ ಅಡಗ್ಯದ. ಅವರ ವಿರೋಧಿಗಳು ವಿಶೇಷವಾಗಿ ನಿಮ್ಗೆ ಗೊತ್ತಿರುವಂಗೆ ಸಿದ್ದೇಶ್ವರ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಭಿನ್ನ ಮಧ್ಯ ಎಲ್ಲ ನಾಯಕರು ಈ ಎರಡೂ ಕ್ಷೇತ್ರಗಳಲ್ಲೇ ವಿಶೇಷವಾಗಿ BJP ಸೋಲೆನ್ನುವಂಥ ಮಾತುಗಳು ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ದಾವಣಗೆರೆಯಲ್ಲಿ. ಯಾಕಪ್ಪ ಅಂತಂದ್ರೆ ದಾವಣಗೆರೆಯಲ್ಲಿ ಅದು ಆಯ್ತು ಅಂದ್ರೆ ಸಹಜವಾಗಿ ಅವ್ರ ಹೊಂದಾಣಿಕೆ ಅದ. ಮಲ್ಲಿಕಾರ್ಜುನ ಮತ್ತು ಯಡಿಯೂರಪ್ಪ ಮಧ್ಯ ಹೊಂದಾಣಿಕೆ ಅದ. ಇಬ್ಬರು ವೀರಶೈವ ಲಿಂಗಾಯತದ ಲೀಡರ್ಗಳು ಇವರು. ಅದಕ್ಕೆ ಅವ್ರು ಗೆಲ್ಲಿಸಿದ್ರು ಅನ್ನೋಂಥ ಆರೋಪ ಮಾಡೋದಕ್ಕೆ ಭಾಳ ಸರಳೀಕರಣ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅಲ್ಲೇ ವಿಶೇಷವಾಗಿ ಯಡಿಯೂರಪ್ಪನವರ ಕ್ಯಾಂಡಿಡೇಟ್ ಅಂದರೆ ಅವ್ರ ಕ್ಯಾಂಡಿಡೇಟ್ ಅನ್ನೋದು ಆ್ಯಕ್ಚುಲಿ ಅದು ಕ್ಯಾಂಡಿಡೇಟ್ ತಂದು ನಿಲ್ಲಿಸಿದವರು ಅದ್ರ ಹಿಂದೆ ಏನೋ ಕಥೆಗಳು ಹೇಳ್ತಾ ಇದ್ದಾರೆ.